ನಮಸ್ಕಾರ ಎಲ್ರಿಗೂ ಕಾರ್ ದುನಿಯಾಗೆ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ಕಳೆದ ಒಂದು ಎಪಿಸೋಡ್ನಲ್ಲಿ ಕಾರ್ ಎಕ್ಸ್ಪರ್ಟ್ ಸತೀಶ್ ಸರ್ ಅವರು ಈ ಇಲಿಗಳ ಕಾಟವನ್ನು ಹೇಗೆ ತಪ್ಪಿಸೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಟಿಪ್ಸನ್ನು ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಅದನ್ನು ಯೂಸ್ ಮಾಡ್ತಿದ್ದಾರೆ. ಅದರಲ್ಲಿ ಕೆಲವರು ಇಲ್ಲ ಸರ್ ಇದು ಹೇಗೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಇದಕ್ಕೇನು ಪೆನೈಲ್ ಹಾಕ್ಬೇಕಾ, ಹೇಗೆ ಹಾಕಬೇಕು ಅಥವಾ ನೀರು ಹಾಕ್ಬೇಕಾ ಅನ್ನುವಂಥದ್ದು. ಕೆಲವರು ನಾನು ಟ್ರೈ ಮಾಡ್ತಾ ಇದ್ದೀನಿ ಆದರೆ ಕಡಿಮೆ ಆಗ್ತಾ ಇಲ್ಲ ಇಲಿಗಳ ಕಾಟ ಅನ್ನುವಂಥ ಒಂದಷ್ಟು ಅವ್ರಿಗೆ ಬೇಕಾಗಿರುವಂಥ ಒಂದು ಮಾಹಿತಿಯನ್ನು ಕೊಡಿ ಅಂತ ಹೇಳಿದರು. ಬಟ್ ಇದು ಸಾಕಷ್ಟು ಜನರು ಯೂಸ್ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ವರ್ಕ್ ಆಗ್ತಿದೆ. ಸೊ ಯಾರಿಗೆ ಇದು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರಲ್ಲ, ಸೊ ಅವ್ರಿಗೋಸ್ಕರ ಒಂದು ಮಾಹಿತಿಯನ್ನು ಕೊಡೋದಕ್ಕೆ, ಇನ್ನೊಂದಷ್ಟು ಕ್ಲಾರಿಫಿಕೇಶನನ್ನು ಕೊಡೋದಕ್ಕೆ ಮತ್ತೆ ಇವತ್ತು ನಮ್ಮ ಜೊತೆಗೆ ಕಾರ್ ಎಕ್ಸ್ಪರ್ಟ್ ಸತೀಶ್ ಸರ್ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಭಾಳ ದಿನಗಳ ನಂತರ ಭೇಟಿ ಆಗ್ತಾ ಇದೀವಿ. ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮತ್ತು ಇನ್ನೊಂದೇನು ಹೇಳ್ಬೇಕಂದ್ರೆ, ನಾವು ಜನಗಳ ಮಧ್ಯ ಮತ್ತು ನಮ್ಮ ಮಧ್ಯದಲ್ಲಿ ಸೊ ನ್ಯಾಷನಲ್ ಟಿ ವಿ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊ ನಮ್ಗೆ ಇಂಟ್ರಾಕ್ಷನ್ನು ಈಸಿ ಆಗ್ತಾಯಿದೆ. ಸೊ ನಾವೆಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಅದರಿಂದ ಥ್ಯಾಂಕ್ಸ್ ಹೇಳಿ ಮುಂದುವರ್ಸೋಣ. ಸೊ ಈಗ ಅದು ಕ್ವಶನ್ ಕೇಳಿದ್ರಿ. ಸೊ ಅದು ಏನಾಗ್ತಾಯಿದೆ ಪ್ರಾಬ್ಲಮ್ ಅಂತಂದರೆ, ಕೆಲವರು ಅದನ್ನು ರೆಡಿ ಮಾಡಿ ಸೊ ಯಾವ ಥರ ಇಡಬೇಕು, ಎಲ್ಲಿ ಇಡಬೇಕು ಅನ್ನೋದು ಡೌಟು. ಆಮೇಲೆ ಕೆಲವ್ರಿಗೆ ಏನಾಗ್ತದೆ ಅಂದರೆ, ಅದು ಫೈನಲ್ ಎಲ್ಲಿ ಹಾಕಬೇಕು, ನೀರು ಎಲ್ಲಿ ಹಾಕಬೇಕು, ಇದೆಲ್ಲ ಸಮಸ್ಯೆ ಇದೆ. ಸೊ ಅದು ನಾನು ಹೇಳ್ತೀನಿ ಹೆಂಗೆ ಏನು ಅಂತ. ಸೊ ಬನ್ನಿ, ಈಗ ನೋಡಿ, ಈಗ ನಾವು ಮೊದಲು ಅವತ್ತು ತೋರಿಸ್ದಂಗೆ ಇಟ್ಟಿದ್ದೀವಿ ಇದು ಗಾಡೀಲಿ ನೋಡಿ, ಇಲ್ಲಿ ಇಟ್ಟಿದ್ದೀವಿ. ಇದೊಂದಿದೆ ಮತ್ತು ಇಲ್ಲೊಂದಿದೆ. ಆದರೆ ಇದನ್ನು ರೆಡಿ ಮಾಡಿಬಿಟ್ಟು ನಾನು ಹೇಳಿದ್ದೆ ಡೈಪರು ಮತ್ತು ಟೊಬ್ಯಾಕೊ ಲೀಫು ಎರಡನ್ನೂ ಮಿಕ್ಸ್ ಮಾಡಿ ಸಾಕ್ಸ್ ಒಳಗಡೆ ಹಾಕಿ ಇಡಿ ಅಂತ ಹೇಳಿದ್ದೆ. ಸೊ ಅದು ಇಟ್ಟಿದ್ದೀರಾ. ಕೆಲವರು ಅದನ್ನು ಎರಡು ಇದು ಮಾಡಿ ಗಂಟು ಹಾಕ್ಬಿಟ್ಟು ನೋಡಿ, ಈ ಥರ ಇಲ್ಲಿ ಗಂಟು ಹಾಕ್ಬಿಟ್ಟು ಇದರಲ್ಲಿ ಡೈಪರು ಮತ್ತು ಟೊಬ್ಯಾಕೊ ಲೀಫು ಎರಡೂ ಇದೆ. ಇದನ್ನು ನೀರಲ್ಲಿ ಹಾಕ್ಬೇಕು ಒಂದು ಅರ್ಧ ಗಂಟೆ, ಇಲ್ಲ ಫೆನಲಲ್ಲಾದರೂ ನೆನೆಸ್ಬೋದು ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಡೈರೆಕ್ಟ್ ಎತ್ತಿ ಕಟ್ಟಬಾರ್ದು, ಆಯಿತಾ. ಸೊ ಸ್ವಲ್ಪ ಹೊತ್ತು ಈಚೆ ಇಟ್ಬಿಡಿ. ಇದರಲ್ಲಿ ಎಕ್ಸಸ್ ವಾಟರ್ ಇರುತ್ತಲ್ಲ, ಅದೆಲ್ಲ ಕೆಳಗಡೆ ಬರುತ್ತೆ. ಆಮೇಲೆ ನೀವು ಎಲ್ಲಾದರೂ ಒಂದು ಕಡೆ ನೋಡಿ, ನಾವು ಇಲ್ಲಿ ಟ್ಯಾಗ್ ಮಾಡಿದ್ದೀವಲ್ಲ, ಈ ಥರ ಟ್ಯಾಗ್ ಮಾಡ್ಬೋದು. ಇಲ್ಲಾಂದರೆ ಈ ಥರ ಎಲ್ಲ ಜಾಗದಲ್ಲಿ ಇಡ್ಬೋದು. ಈ ಥರ ಇಟ್ಟರೆ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ, ಹರಡೋಕ್ಕೆ ಸ್ಮೆಲ್ ಸ್ಪ್ರೆಡ್ ಆಗ್ತಾ ಇರುತ್ತೆ. ಅದು ನಾನು ಎರಡು ರೀತಿಯೂ ಮಾಡ್ಬೋದು, ನೀರಲ್ಲಾದರೂ ಇಡಿ, ಫೆನಲ್ಲಾದರೂ ಇಡಿ. ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ, ನೀವು ಇದನ್ನ ಇಡೋಕ್ಕೆ ಮುಂಚೆ ಯಾವುದೇ ಕಾರಣಕ್ಕೂ ಆ್ಯಸ್ ಇಟ್ ಈಸ್ ಗಾಡಿ ಗಲೀಜಿದ್ದಾಗ ಇಡೋಕ್ಕೆ ಹೋಗ್ಬೇಡಿ, ಸ್ಮೆಲ್ಗೆ ಮತ್ತೆ ಬರುತ್ತೆ. ಸೊ ಅದಕ್ಕೋಸ್ಕರ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಡೀಸೆಲ್ ವಾಶ್ ಮಾಡಿಸಿ ಇಟ್ಟರೆ ಒಳ್ಳೆಯದು. ಅದು ಪರ್ಟಿಕ್ಯುಲರಾಗಿ ಡೀಸೆಲ್ ವಾಶ್ ಮಾಡಿಸ್ಬಿಟ್ಟೆ ಇದನ್ನ ಇಡಿ, ಆವಾಗ ಅವಾಯ್ಡ್ ಆಗುತ್ತೆ. ಫೆನಾಯ್ಲು ಮತ್ತು ಅದಕ್ಕೆ ಹಾಕಿದ್ರ ಜೊತೆಗೆ ನಿಮಗೆ ಟಯರು ಫುಲ್ಲು ಗಾಡಿ ಸುತ್ತು ಹಾಕಿ ಇಂಜಿನ್ ಕೆಳಗಡೆ ಎಲ್ಲ ಹಾಕಿದ್ರೂ ಕೂಡ ಒಳ್ಳೆಯದು, ಏನೂ ಪ್ರಾಬ್ಲಮ್ ಆಗೋಲ್ಲ, ಕ್ಲಿಯರಾಗಿರುತ್ತೆ. ಸರ್, ಈಗ ಇದು ಒಂದು ಡೌಟ್ ಏನಂದರೆ, ಈಗ ಇಂಜಿನ್ ಪಕ್ಕದಲ್ಲೇ ಇಡೋದ್ರಿಂದಾಗಿ ಪೆನಾಯಿಲು ಕೆಮಿಕಲ್ಲು. ಸೊ ಆ ಪೆನಾಯಿಲು ಕೆಮಿಕಲ್ ಆಗಿರೋದ್ರಿಂದ ಇಲ್ಲಿ ಹೀಟ್ ಆಗ್ತಾ ಇರುತ್ತೆ, ಬಿಸಿ ಇರುತ್ತೆ. ಏನಾದ್ರು ಕೂಡ ಸಮಸ್ಯೆ ಆಗುವಂಥದ್ದು, ಶಾಕ್ ಸರ್ಕ್ಯೂಟ್ ಆಗುವಂಥದ್ದು, ಬೆಂಕಿ ಎತ್ಕೊಳ್ಳುವಂಥ ಸಾಧ್ಯತೆಗಳಿದೆಯಾ ಸರ್? ಇಲ್ಲ ಸರ್, ಇದ್ರೊಳಗಡೆ ನೀರು ಇರುತ್ತಲ್ವಾ, ನೀರು ಆಲ್ಮೋಸ್ಟ್ ಫ್ಲೇಮ್ಗೆ ಆಪೋಸಿಟ್ ಅದು, ಆಯಿತಾ, ಅದೇನು ಆಗಲ್ಲ. ಸೊ ಇದನ್ನು ಸ್ವಲ್ಪ ದೂರನೇ ಇಡಿ, ಯಾಕಂದರೆ ವೈರಿಂಗ್ ಹತ್ರ ಇಡೋಕೆ ಹೋಗ್ಬೇಡ್ರಿ. ವೈರಿಂಗ್ ಹತ್ರ ಇಟ್ಟರೆ ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ವೈರಿಗೆ ಟಚ್ ಆಗದೆ ರೀತಿ ಸ್ವಲ್ಪ ದೂರದಲ್ಲಿ ಇಟ್ಟರೆ ಒಳ್ಳೆಯದು. ಸೊ ಕೇಳಿದ್ರಲ್ಲ, ಒಂದಷ್ಟು ಡೌಟ್ಗಳಿತ್ತು. ಕೆಲವರೆಲ್ಲ ಯೂಸ್ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ರಿಸಲ್ಟ್ ಇದೆ. ಇನ್ನು ಕೆಲವ್ರು ಡೌಟ್ ಇತ್ತು, ಹೇಗಿಡಬೇಕು ಏನು ಸರ್, ಈ ಥರ ಇಟ್ಟರು ಕೂಡ ಅದು ಬಗೆಹರಿತಾ ಇಲ್ಲ ಇಲಿಗಳ ಕಾಟ ಅಂತ ಹೇಳಿದರು. ಸೊ ಈಗ ಅದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಒಂದು ಜೊತೆಗೆ ಸತೀಶ್ ಅವರ ನಂಬರನ್ನು ನಾವು ಡಿಸ್ಪ್ಲೇ ಮಾಡ್ತಾ ಇರ್ತೀವಿ. ಸೊ ನಿಮ್ದೇನೇ ಡೌಟ್ಸ್ಗಳಿತ್ತು ಅಂದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಏನೇ ಒಂದು ಡೌಟ್ಗಳಿತ್ತು, ನಿಮ್ಮ ಬೇರೆ ಥರ ಮಾಹಿತಿ ಇರ್ಬೋದು, ಅದನ್ನು ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದಕ್ಕೆ ಖಂಡಿತವಾಗ್ಲೂ ಅವರೇ ಆನ್ಸರನ್ನು ಕಮೆಂಟ್ ಮೂಲಕ ಕೊಡ್ತಾರೆ. ಕೇಸ್ ನೀವೇನಾದರೂ ಒಂದು ಕಾರನ್ನು ತೆಗೆದುಕೊಳ್ಬೇಕು, ಅದು ಹೊಸ ಕಾರ್ ಆಗಿರ್ಬೋದು ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ಆಗಿರ್ಬೋದು, ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಬೇಕು, ಡೌಟ್ ಇತ್ತು ಅಂತಂದರೆ ಸತೀಶ್ ಅವರೇ ಖುದ್ದು ನೀವಿರೋವಂಥ ಜಾಗಕ್ಕೆ ಬಂದು ಆ ಕಾರ್ನ ಚೆಕ್ ಮಾಡಿ, ನಿಮಗೆ ಹಳೆ ಕಾರ್ ಆದರೆ ಆ ಕಾರ್ ಬೆಟರಾ, ಬೇರೆ ಕಾರ್ ಬೆಟರಾ, ಅಥವಾ ಹೊಸ ಕಾರ್ ಅಂದರೆ ನಿಮಗೆ ಟೇಸ್ಟ್ಗೆ ಯಾವ ರೀತಿಯಾದಂಥ ಕಾರ್ ಬೇಕು ಅದನ್ನು ಅವರೇ ಬಂದು ಸೆಲೆಕ್ಟ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ಆ ಥರ ಏನಾದರೂ ಡೌಟ್ಸ್ ಇರೋವಂಥವ್ರು ಈ ನಂಬರ್ಗೆ ಕರೆ ಮಾಡಿ ಅವ್ರ ಹತ್ರ ನೀವೊಂದು ಅಪಾಯಿಂಟ್ಮೆಂಟ್ ತೊಗೊಬೋದು ಅಂತ ಹೇಳ್ತಾ, ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಚಾರದ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀವಿ. ನಮಸ್ಕಾರ.